ಹಿಡ್ದಿರೋ ಕೆಲಸವನ್ನ ಛಲದಿಂದ ಮಾಡಿ ಮುಗಿಸೋದಕ್ಕೆ ಚಂಚಲತೆಯ ಮನಸ್ಸಿನ ಶತ್ರು ಅಡ್ಡ ಬರ್ತಾ ಇದ್ದಾನ. ಮನಸ್ಸು ಹತೋಟಿಗೆ ಸಿಗದೆ ಹಿಡಿದ ಕೆಲಸ ಅರ್ಧದ್ರಲ್ಲಿಯೇ ನಿಂತು ಹೋಗ್ತಾ ಇದೆಯಾ? ಡೋಂಟ್ ವರಿ, ನಾವು ಹೇಳೋ ದಿನಾಂಕವನ್ನ ನೋಟ್ ಮಾಡ್ಕೊಳ್ಳಿ. ಇದೇ ಸೆಪ್ಟೆಂಬರ್ 22ಕ್ಕೆ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ. ಮೊದಲ ದಿನ ದುರ್ಗೆಯ ಶೈಲಪುತ್ರಿ ಅನ್ನೋ ಅವತಾರಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ. ಅವತ್ತು ನೀವು ಶ್ರದ್ಧಾ ಭಕ್ತಿಯಿಂದ ದೇವಿಯನ್ನ ಪೂಜೆ ಮಾಡಿ ಆರಾಧಿಸಬೇಕು. ಪರ್ವತ ರಾಜ ಹಿಮವಂತನ ಮಗಳು ಶೈಲಪುತ್ರಿ ಬಲಗೈನಲ್ಲಿ ತ್ರಿಶೂಲ, ಎಡಗೈನಲ್ಲಿ ಕಮಲ ಹಿಡಿದು ನಿಂತಿರ್ತಾಳೆ. ಶಾಂತ ಸ್ವಭಾವದ ಆಕೆಯನ್ನ ಆರಾಧಿಸೋದ್ರಿಂದ ಚಂಚಲ ಮನಸ್ಸು ದೂರವಾಗುತ್ತೆ, ದೈವಿಕ ಶಕ್ತಿ ಪ್ರಾಪ್ತಿಯಾಗುತ್ತೆ. ಮನಸ್ಸಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗಿ ಶರೀರದ ಶಕ್ತಿ ದುಪ್ಪಟ್ಟಾಗುತ್ತೆ. ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡುವ ಬಾಬಾಗಳು, ಸಾಧು ಸಂತರು ಮೊದಲು ಮಾಡುವ ಕೆಲಸ ಅಂದ್ರೆ ಶೈಲಪುತ್ರಿಯ ಆರಾಧನೆ. ಆಕೆಯ ಕೃಪೆ ಸಿಕ್ತು ಅಂತಾದ್ರೆ ಹಿಡಿದ ಕೆಲಸ 100% ಸಕ್ಸಸ್ ಆಗುತ್ತೆ. ಶೈಲಪುತ್ರಿಯನ್ನ ಪೂಜೆ ಮಾಡುವಾಗ ಬಿಳಿ ಬಣ್ಣದ ವಸ್ತುಗಳನ್ನ ಹೆಚ್ಚಾಗಿ ಬಳಸಿ. ಬಿಳಿ ಹೂವುಗಳು, ಬಿಳಿ ಬಟ್ಟೆಗಳನ್ನ ಪೂಜೆಗೆ ಬಳಸಿದ್ರೆ ಬಿಳಿ ಸಿಹಿ ತಿಂಡಿಗಳನ್ನ ನೈವೇದ್ಯಕ್ಕೆ ಉಪಯೋಗಿಸಿ. ಸಾಧ್ಯವಾದ್ರೆ ಉಪವಾಸ ಮಾಡಿ ವ್ರತಾಚರಣೆ ಮಾಡಿ.